ಇನ್ನು ಇದೆಲ್ಲದರ ಜೊತೆಗೆ BS ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ, ಪೋಕ್ಸೋ ಅಡಿನಲ್ಲಿ ದಾಖಲಾಗಿರುವಂತಹ ಪ್ರಕರಣ, ಅದರ ಕಂಪ್ಲೇಂಟ್ ಕೊಟ್ಟಂತ ಆಕೆ ಇದ್ದಕ್ಕಿದ್ದಂಗೆ ಸತ್ತೋದ್ಲು. ಸಂತ್ರಸ್ತೆಯ ತಾಯಿ, ಆಕೆಯ ಸಾವಿನ ಬಗ್ಗೆ ಈಗ ಅನುಮಾನ ಇದೆ. ತನಿಖೆಯ ಮಾಹಿತಿ ನೀಡುವಂತೆ ನಾವು ಪತ್ರ ಬರೆದಿದ್ದೀವಿ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ನಾಗಲಕ್ಷ್ಮಿ ಪತ್ರ ಬರೆದಿದ್ದಾರಂತೆ. ಆಕೆಯ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಅನುಮಾನ ಇದೆ. ಅದು ಮಾಜಿ CM ಅವ್ರ ಪಾತ್ರನೇ ಇರಲಿ, ಜನಸಾಮಾನ್ಯರದ್ದೇ ಇರಲಿ, ತಪ್ಪು ಮಾಡಿದ್ರೆ ಬಿಡಬಾರದು ಅಂತ ನಾಗಲಕ್ಷ್ಮಿ ಹೇಳಿದ್ದಾರೆ. ಈಗೆಲ್ಲವೂ ಕೂಡ ಎದ್ದು ನಿಲ್ತಾ ಇವೆ. ಈಗ ಅದನ್ನೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಯಡಿಯೂರಪ್ಪನವ್ರು ಏನ್ರಿ ನಮ್ಮ ಮೇಲೆ ಆರೋಪ ಮಾಡೋಕ್ಕೆ ಒಳಗಡೆ ಇರಬೇಕಾಗಿತ್ತವರು ಅಂತ. ಯಾಕೆ ತಡ ಆಯಿತು ಹಾಗಾದರೆ? ಇದು ಪ್ರಶ್ನೆ. BJP ನಾಯಕರದ್ದು ಒಂದೊಂದೇ ನಾವು ಬಿಚ್ಚಿಡೋದಾ ಅಂತ ನಾಯಕರುಗಳು ಕೇಳ್ತಾ ಇದ್ದಾರೆ. ಯಾಕೆ ಸ್ವಾಮಿ ಬಿಚ್ಚಿಟ್ಟಿಲ್ಲ? JDS ನಾಯಕರದ್ದು ಎಲ್ಲವನ್ನೂ ಕೂಡ ತೆರೆದಿಡೋದಾ? ಯಾಕೆ ತೆರೆದಿಟ್ಟಿಲ್ಲ ಸ್ವಾಮಿ? ಒಬ್ಬರೊಬ್ಬರನ್ನ ರಕ್ಷಣೆ ಮಾಡ್ಕೋತೀರಾ? ಹಾಗಾದರೆ ನೀವು ಬಂದು ನಮ್ಮನ್ನು ರಕ್ಷಣೆ ಮಾಡಿ, ನಾವು ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತೀವಿ. ಒಬ್ಬರ ಋಣವನ್ನು ಇನ್ನೊಬ್ಬರು ತೀರಿಸೋದು, ಇನ್ನೊಬ್ಬರು ಬಂದಂಥ ಸಂದರ್ಭದಲ್ಲಿ ಮತ್ತೊಬ್ಬರು ತೀರಿಸೋದು. ಎಲ್ಲರದ್ದು ಹೊರಗಡೆ ಬರಲಿ, ಯಾರ್ಯಾರ ಯೋಗ್ಯತೆ, ಯಾರ್ಯಾರ ಹಣೆ ಬರಹ ಏನೇನು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಲಿ. ರಾಜಕಾರಣಿಗಳು ಬಟಾಬಯಲಾಗಬೇಕು, ಆವಾಗಲೇ ಬದಲಾವಣೆ ಆಗ್ಸತ್ತೆ ಸಮಾಜದಲ್ಲಿ. ನಾಗಲಕ್ಷ್ಮಿ ಮಾತಾಡಿದ್ದಾರೆ BSI ವಿರುದ್ಧದ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಜೊತೆಗೆ ಆಕೆ ದೂರದಾರೆ ಆ ಮಹಿಳೆ ಸಾವನ್ನಪ್ಪಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ರು ನಾಗಲಕ್ಷ್ಮಿ, ಬನ್ನಿ ನೋಡೋಣ. ಸಾವು ಸಸ್ಪಿಷಿಯಸ್ ಇದೆ ಅಂದರೆ ಅವರು ಸಹಜ ಸಾವಲ್ಲ, ಅದನ್ನೇ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅವರ ಕಂಪ್ಲೇಂಟ್ ಕಾಪಿಯಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ನಮಗೆ ಅದ್ರ ಮೇಲೆ ಒಂದು ಡೌಟ್ ಇದೆ. ಯಾಕೆ ಅಂದರೆ ಯೂಶಲಿ ಅವ್ರು ಹಿಂದೆ ಬಾಗಿಲಿಂದ ಯಾಕೆ, ಅದು ಕಂಪ್ಲೇಂಟಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. FIR ಕಾಪಿಯಲ್ಲಿ ಸಹಜ ಸಾವಲ್ಲ ಯೂಶಲಿ ಅದರಲ್ಲೂ ಮೆನ್ಷನ್ ಮಾಡಿದ್ದಾರೆ. ಈಗ ಒಬ್ಬರು ಕ್ಯಾನ್ಸರಿಂದ ಸಾಯಬೇಕು ಅಂತಂದರೆ ಊಟ ಬಿಟ್ಟು ನರಳಿ 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 ಲಾಸ್ಟ್ ಎಂಡ್ ಸ್ಟೇಜ್ ಯೂಶಲಿ ಅದೇ ಬರುತ್ತೆ. ಇದು ಹೇಗೆ ದಿಢೀರ್ನೆ ಸತ್ರು, ಏನು ಅದು ಡಿಸ್ಚಾರ್ಜ್ ಸಮರಿ ಏನು, ಏನೇನಾಯಿತು ಅದನ್ನೆಲ್ಲ ಅವ್ರು ಕೇಳಿದ್ದಾರೆ. ಅದರಲ್ಲಿ ಇಟ್ ಟೇಕ್ಸ್ ಟೈಮ್. ಅಂದರೆ ಒಂದು 15 ದಿವಸ ಆದರೂ ನಾವು ಸಮಯ ಕೊಡ್ತೀವಿ. ಯೂಶಲಿ ನಾವು ಕಳಿಸಿದ ಮೇಲೆ 15 ದಿವಸ ಆದಮೇಲೆ ನಾವು ಮತ್ತೆ ಕೇಳ್ತೀವಿ. ಅದು ನಾವು ಕಳಿಸಿ 15 ದಿವಸ ಆಗಿದೆ ಲೆಟ್ರು, ಏನಾಗಿದೆ ಕಳಿಸಿ ಅಂತ. ಇದು ಸಾಮಾನ್ಯ ವ್ಯಕ್ತಿ ಇರಲಿ, ಮಾಜಿ CM ಇರಲಿ, ಯಾರಾದರೂ ಆಗಲಿ, ಕಾನೂನು ಎಲ್ರಿಗೂ ಒಂದೇ ರೀತಿ ಇರಬೇಕು, ಅದೇ ಥರ ನಡ್ಕೊಂಡು ಹೋಗಬೇಕು. ಸಾವು, ಆಕೆ ಸತ್ತು ಎಷ್ಟು ದಿವಸ ಆಯಿತು, ಆಕೆ ದೂರು ಕೊಟ್ಟು ಎಷ್ಟು ದಿವಸ ಆಯಿತು, ಸಾವಿನ ನಂತರದ ಘಟನಾವಳಿಗಳು ಏನೇನಾದವು, ಏನು ಎತ್ತ ನಾಗಲಕ್ಷ್ಮಿ ಬಾಯಿ ಈಗ ಮಾತಾಡ್ತಾ ಇದ್ದಾರೆ. ಇಷ್ಟು ತಡ ಆಗಿದ್ದು ಯಾಕೆ? ಈಗೆಲ್ಲ ಒಂದು ಕಡೆಗೆ ವ್ಯವಸ್ಥೆ ಈಗ ಎಚ್ಚೆತ್ತು ಕೂತ್ಕೊಳ್ತಾ ಇದೆ.